10 ಮತ್ತು 11ನೇ ತಾರೀಕು ಮಧ್ಯದಲ್ಲಿ ನಮ್ಮ ಮಹಾಲಿಂಗ್ ಪೊಲೀಸ್ ಸ್ಟೇಷನ್ ಲಿಮಿಟ್ ವ್ಯಾಪ್ತಿದಲ್ಲಿ ಒಂದು ಡಕಾಯಿಟಿ ಕೇಸ್ ರಿಜಿಸ್ಟರ್ ಹಾಕಿದ್ದು. ಆ ಡಕಾಯಿಟಿ ಯಾವ ರೀತಿ ಆಗಿದೆ ಅಂದರೆ, ಒಂದು ಅಕ್ಕಿದು ಟ್ರಕ್ ಹೋಗ್ತಾ ಇತ್ತು ಇಲ್ಲಿಂದ ಮಹಾರಾಷ್ಟ್ರ ಪಾಸಿಂಗ್ ಟ್ರಕ್ MH09CU 8190 ಗಂಗಾವತಿಯಿಂದ ಕೋಲ್ಹಾಪುರ ಕಡೆ ಒಂದು ಅಕ್ಕಿ ಲೋಡ್ ತಗೊಂಡು ಹೋಗ್ತಾ ಇದ್ದು. ಅದರಲ್ಲಿ ಸುಮಾರು 25 ಟನ್ ಅಕ್ಕಿ ಇತ್ತು. 6,12,500 ವ್ಯಾಲ್ಯೂದು. ಹೋಗುವಾಗ ಇವರು ನಮ್ಮ ಲಿಮಿಟಲ್ಲಿ ಸೈದಾಪುರ್ ಕ್ರಾಸ್, ಮಹಾಲಿಂಗ್ಪುರ್ ಸ್ಟೇಷನ್ ಲಿಮಿಟಲ್ಲಿ ಸೈದಾಪುರ್ ಕ್ರಾಸ್ ಅಂತ ಒಂದು ಜಾಗ ಇದೆ. ಅಲ್ಲಿ 2 ಗಾಡಿ ಈ ಅಕ್ಕಿ ಟ್ರಕ್ಗೆ ಫಾಲೋ ಮಾಡ್ತಾರೆ. ಈ 2 ಗಾಡಿ ಅಂದರೆ ಇನೋವಾ ಕಾರ್ ಮತ್ತು ಗ್ರೇ ಕಲರ್ ಇನೋವಾ ಕಾರ್ ಮತ್ತು ವೈಟ್ ಕಲರ್ ಸ್ಕಾರ್ಪಿಯೋ. ಪ್ರತಿಯೊಂದು ಗಾಡಿಯಲ್ಲಿ 4 ಜನ. ಇವರು ಫಸ್ಟ್ ಮುದೋಲಲ್ಲಿ ಭೇಟಿ ಆಗ್ತಾರೆ ಮತ್ತು ಇವರಿಗೆ ಮಾಹಿತಿ ಇರುತ್ತೆ. ಒಬ್ಬ ಇನ್ಫಾರ್ಮೆಂಟ್ ಇವರಿಗೆ ಹೇಳ್ತಾ ಇರ್ತಾರೆ, ಈ ಥರ ಒಂದು ಟ್ರಕ್ ಬರ್ತಾ ಇದೆ, ಬಾಗಲಕೋಟೆ ಸೈಡಿಂದ ಬರ್ತಾ ಇದೆ. ಅವರು ಮುದೋಲಲ್ಲಿ ಸೇರಿಸ್ಬಿಟ್ಟು ಮತ್ತೆ ಅವರಿಗೆ ಮಹಾಲಿಂಗ್ಪುರ್ ತನಕ ಫಾಲೋ ಮಾಡ್ತಾರೆ. ಸುಮಾರು 10-10:15 ತನಕ ಆಗುತ್ತೆ. ಅಲ್ಲಿ ಡ್ರೈವರ್ಗೆ ಅಲ್ಲಿ ಸೈದಾಪುರ್ ಕ್ರಾಸ್ನ ಸ್ವಲ್ಪ ಮುಂದೆ ಇಳಿಸ್ಬಿಟ್ಟು, ಡ್ರೈವರ್ ಒಬ್ಬನೇ ಇದ್ದ ಆ ಟ್ರಕ್ಕಲ್ಲಿ ಇಳಿಸ್ಬಿಟ್ಟು, ಆ ಡ್ರೈವರ್ಗೆ ಕಣ್ಣಲ್ಲಿ ಒಂದು ಪಟ್ಟಿ ಕಟ್ಬಿಟ್ಟು ಅವನ ಗಾಡಿಯಲ್ಲಿ ಸೇರಿಸ್ಬಿಟ್ಟು ಇನ್ನೊಬ್ಬ ಗಾಡಿಯಲ್ಲಿ ಇರುವ ಆ ಟ್ರಕ್ಗೆ ಅಥಣಿ ಲಿಮಿಟ್ಸಲ್ಲಿ ಒಂದು ರೈಸ್ ಫ್ಯಾಕ್ಟ್ರಿ ಇದೆ, ಅಲ್ಲಿ ತನಕ ಡ್ರೈವ್ ಮಾಡ್ತಾರೆ, ರಾತ್ರಿನೇ ಡ್ರೈವ್ ಮಾಡ್ತಾರೆ. ಅಲ್ಲಿ ಆ ಫ್ಯಾಕ್ಟ್ರಿ ಮಾಲೀಕ ಅವರಿಗೆ ನಂಬಿಸ್ಬಿಟ್ಟು ಇದು ನಮ್ಮ ಅಕ್ಕಿ ಇದೆ ಅಂತ ಸೆಲ್ ಮಾಡ್ತಾರೆ, ಅಲ್ಲಿ ಡಿಸ್ಪೋಸ್ ಮಾಡ್ತಾರೆ. ಮತ್ತೆ ವಾಪಸ್ ಕರ್ಕೊಂಬರುವಾಗ ಇವರಿಗೆ ಡ್ರೈವರ್ಗೆ ಒಂದು ಕಡೆ ಕಾಗವಾಡ ಲಿಮಿಟಲ್ಲಿ ಡ್ರೈವರ್ಗೆ ಮತ್ತು ಆ ಖಾಲಿ ಟ್ರಕ್ಗೆ ಒಂದು ಕಡೆ ಮತ್ತು ಅದಕ್ಕಿಂತ 100-150 ಮೀಟರ್ ದೂರ ರಾತ್ರಿನೇ ಡ್ರೈವರ್ಗೆ ಒಂದು ಕಡೆ ಬಿಡ್ತಾರೆ. ನಮ್ಮಲ್ಲಿ ಇದು 17/1/2026ಗೆ FIR ರಿಜಿಸ್ಟರ್ ಆಗಿದೆ. FIR ರಿಜಿಸ್ಟರ್ ಆದ ನಂತರ ನಮ್ಮ CPI ಬನಹಟ್ಟಿ HR ಪಾಟೀಲ್ ಅವರ ನೇತೃತ್ವದಲ್ಲಿ ಮಲ್ಟಿಪಲ್ ಟೀಮ್ ಫಾರ್ಮ್ ಆಯಿತು. ಮಾಲಿಂಗ್ಪುರ್ PSI ಒಂದು ಟೀಮ್ಗೆ ಹೆಡ್ ಮಾಡಿದರು, ತೆರದಾಲ್ PSI ಇನ್ನೊಂದು ಟೀಮ್ಗೆ ಹೆಡ್ ಮಾಡಿದರು. ಅವರು CCTV ಎಲ್ಲ ಕ್ಯಾಮ್ರಾ ಚೆಕ್ ಮಾಡಿಬಿಟ್ಟು, ಮತ್ತು ಇವರು ಡ್ರೈವರ್ಗೆ ಸ್ವಲ್ಪ ಮಾಹಿತಿ ಇತ್ತು, ಇನೋವಾ ವೆಹಿಕಲ್ ಮೇಲೆ SK ಅಂತ 2 ಶಬ್ದ ಇದೆ, ಅದ್ರ ಮೇಲೆ ಅವರು ಡಿಟೆಕ್ಟ್ ಮಾಡಿದರು. ಇಮಿಡಿಯೇಟ್ಲಿ ನಮಗೆ 21/10/2026ಗೆ ಇನೋವಾ ವೆಹಿಕಲ್ ಜೊತೆಗೆ ಆ ವೆಹಿಕಲ್ ಆರೋಪಿ ಯಾರಿದ್ದಾರೆ 4 ಜನ. ಸಂಜು ವಿಠಲ್ ಕಾಡ್ಗೋಲ್ 28 ವಯಸ್ಸು, ರೆಸಿಡೆಂಟ್ ಜಮಖಂಡಿ. ಸಂಗಮೇಶ್ ಅರ್ಜುನ್ ಕಾಂಬ್ಳೆ 39 ಇಯರ್ಸ್, ಮೈಗೂರ್ ವಾಸ. ವಿಶ್ವನಾಥ್ ಏಜ್ 29. ಸಂತೋಷ್ ಯಮನಪ್ಪ ಕಾಂಬ್ಳೆ ಏಜ್ 31, ಜಮಖಂಡಿ ವಾಸ. ಸೊ ನಮಗೆ ಇನೋವಾ ವೆಹಿಕಲ್ ಮತ್ತು ಈ 4 ಜನ ನಮಗೆ ಇಮಿಡಿಯೇಟ್ಲಿ ಸಿಕ್ಕಿದ್ರು. ಇವರಿಗೆ ಇಂಟ್ರೋಗೇಟ್ ಮಾಡುವಾಗ ನಮಗೆ ಗೊತ್ತಾಯಿತು ಈ ಕೇಸಲ್ಲಿ ಮಾಸ್ಟರ್ ಮೈಂಡ್ ಬಿಜಾಪುರ್ದು ಟೀಮ್ ಇದೆ. ಅವನದು ಹೆಸರು ಜಾಕೀರ್, ಸನ್ ಆಫ್ ಗಫೂರ್ ಶಾ, ವಯಸ್ಸು 26 ವರ್ಷ. ಅವರ ಜೊತೆಗೆ ಇನ್ನೂ 3-4 ಜನ ಹುಡುಗರು ಅಂತ ಫಸ್ಟ್ ಅವರೇ ಪ್ಲಾನ್ ಮಾಡಿದ್ದಾರೆ. ಅವನು ಆ 4 ಜನ ಸ್ಕಾರ್ಪಿಯೋ ಅಲ್ಲಿ ಯಾರಿದ್ರು ಸೇಮ್ ಆಫೆನ್ಸ್ ಬಿಜಾಪುರಲ್ಲಿ ಕೂಡ ಒಂದು ಕಡೆ ಮಾಡಿದ್ದಾರೆ. ಇದೇ ರೀತಿ ಮೋಟಸ್ ಆಪರೆಂಡಿಯಿಂದ ಒಂದು ಗಾಡಿಗೆ ಹೋಗ್ತಾರೆ, ಒಂದು ಗಾಡಿ ಡ್ರೈವರ್ಗೆ ಇಳಿಸ್ಬಿಟ್ಟು ಆ ಅಕ್ಕಿ ಬೇರೆ ಕಡೆ ಮಹಾರಾಷ್ಟ್ರ ಕಡೆ ಡಿಸ್ಪೋಸ್ ಮಾಡಿದ್ದಾರೆ. ಸೇಮ್ ಮೋಟಸ್ ಆಪರೆಂಡಿನ ನಮ್ಮಲ್ಲಿ ಕೂಡ ಮಾಡಿದ್ದಾರೆ. ಸೊ ಈ ಥರ ಮತ್ತೆ ಮಾಹಿತಿ ಕಲೆಕ್ಟ್ ಆದ ನಂತರ ಈ 4 ಜನಕ್ಕೆ ಕೂಡ ನಾವು 24 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಸೊ ಈ ಕೇಸಲ್ಲಿ ಈಗಾಗಲೇ ಟೋಟಲ್ 8 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ಇನೋವಾ ಅಲ್ಲಿ ಮೇನ್ ಪರ್ಸನ್ ಸಂಜು ವಿಠಲ್ ಕಾಡ್ಕೋಲ್ ಪ್ಲಸ್ 3 ಮೆಂಬರ್ಸ್, ಸ್ಕಾರ್ಪಿಯೋ ಅಲ್ಲಿ ಮೇನ್ ಪರ್ಸನ್ ಜಾಕೀರ್ ಹುಸೇನ್ ಪ್ಲಸ್ 3 ಮೆಂಬರ್ಸ್. ಇದರಲ್ಲಿ ಇನ್ನೊಬ್ಬ ಪರ್ಸನ್ ಸಾದಿಕ್ ಅಂತ ಇದ್ರು, ಅವ್ರ ಬ್ರದರ್ ಜಾಕೀರ್ದು ನಮಗೆ ಇನ್ನೂ ಅಬ್ಸ್ಕಾಂಡಿಂಗ್ ಇದ್ದಾರೆ, ಅವ್ರು ಅರೆಸ್ಟ್ ಮಾಡಬೇಕು. ಮತ್ತು ಇನ್ನೊಬ್ಬ ಪರ್ಸನ್ ಖಾಜಾ ಅಮೀನ್ ಯಾರು ಗಾಡಿಯಲ್ಲಿ ಇಲ್ಲ, ಬಟ್ ಈ ನಮ್ಮಲ್ಲಿ ಇರುವ ಅಕ್ಕಿ ಟ್ರಕ್ ಮೂವ್ಮೆಂಟ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದು, ಅವರಿಗೆ ಬಿಜಾಪುರ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾರೆ. ಈ ಕೇಸಲ್ಲಿ ಸುಮಾರು ನಾವು 3,80,000 3,90,000 ಮತ್ತು 2 ವೆಹಿಕಲ್, ಒಂದು ಇನೋವಾ ವೆಹಿಕಲ್ ಮತ್ತು ಸ್ಕಾರ್ಪಿಯೋ ನಾವು ಸೀಸ್ ಮಾಡಿದ್ದೀವಿ. ಇವರು ಡಿಸ್ಪೋಸ್ ಮಾಡುವಾಗ ಇರೋ ವಾಲಂಟರಿ ಸ್ಟೇಟ್ಮೆಂಟ್ ಪ್ರಕಾರ 5 to 6 lakhs ಅಲ್ಲಿ ಡಿಸ್ಪೋಸ್ ಮಾಡಿದ್ರು. ಇಮಿಡಿಯೇಟ್ಲಿ ಆಫೆನ್ಸ್ ಆದ ನಂತರ ಇವರು ಬೇರೆ ಕಡೆ ಡಿಸ್ಪೋಸ್ ಆಯಿತು. ಕೆಲವು ಅಮೌಂಟ್ ಇವರು ಖರ್ಚು ಮಾಡಿದ್ದಾರೆ. ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ, ಇವರಿಗೆ CDR ಬೇಸಿಸ್ ಮೇಲೆ ನಮಗೆ ಇವರು ಸಿಕ್ಕಲಿಲ್ಲ. ನಮಗೆ ಆರೋಪಿದು ಐಡೆಂಟಿಟಿ ಇನಿಷಿಯಲಿ ಗೊತ್ತಾಯಿತು. ಇವರು ಇನೋವಾ ಅಲ್ಲಿ ಇರುವ ಆರೋಪಿ ಇಂಟ್ರೋಗೇಷನ್ ಆದ ನಂತರ ನಮಗೆ ಬೇರೆ ಕಡೆ ಜಾಕೀರ್ ಯಾರಿದ್ದಾರೆ ನಮಗೆ ಇಮಿಡಿಯೇಟ್ಲಿ ಗೊತ್ತಾಯಿತು. ಜಾಕೀರ್ದು ಮೇನ್ ಮಾಸ್ಟರ್ ಮೈಂಡ್ ಇದೆ, ಬಟ್ ಜಾಕೀರ್ ಯಾವುದು ಫೋನ್ ಯೂಸ್ ಮಾಡ್ತಾ ಇರಲಿಲ್ಲ. ಅವರು ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸಪ್ ಕಾಲ್ ಇದು ಮಾತ್ರ ಯೂಸ್ ಮಾಡ್ತಾ ಇದ್ರು. ಅವ್ರ ಮನೆಯಲ್ಲಿ ಕೂಡ ನಮಗೆ ಚೆಕ್ ಮಾಡುವಾಗ ನಮಗೆ ಏನೂ ಸಿಗಲಿಲ್ಲ. ಅಲ್ಲಿ ಕೂಡ ಇವನು ರೌಡಿ ಶೀಟರ್ ಇದ್ದಾನೆ. ಮತ್ತು ಅವ್ರದ್ದು ಇನ್ಸ್ಟಾಗ್ರಾಮ್ ಬೇಸಿಸ್ ಮೇಲೆ IPDR ಬೇಸಿಸ್ ಮೇಲೆ ನಾವು ಡಿಟೆಕ್ಟ್ ಮಾಡಿದ್ದೀವಿ. ನಮಗೆ ಮಾಹಿತಿ ಗೊತ್ತಾಯಿತು ಅವ್ರು ಆಫೆನ್ಸ್ ಆದ ನಂತರ ಒಂದು ಕಡೆ ಹುಬ್ಳಿಯಲ್ಲಿ ಹೋಗಿ ಕಾರ್ ಇಂಟರ್ಚೇಂಜ್ ಮಾಡಿ ಬೇರೆ ಸ್ಟೇಟಲ್ಲಿ ಹೋಗಿದ್ದಾನೆ.